ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ತುಂಬ ಹೆಲ್ದಿಯಾಗಿರುವಂಥ ಒಂದು ಟೇಸ್ಟಿಯಾಗಿರುವಂಥದ್ದು ಬೀಟ್ರೂಟ್ ಚಟ್ನಿ ಮಾಡೋಣ. ನಮ್ಮ ಹವ್ಯಕ ಸ್ಟೈಲಲ್ಲಿ ನಾವು ಹೇಗೆ ಮಾಡ್ತೀವಿ ಆ ಥರ ನಾನು ಮಾಡ್ತಾಯಿದ್ದೀನಿ. ನೀವು ಹೇಗೆ ಮಾಡ್ತೀರಾ ಅದು ಗೊತ್ತಿಲ್ಲ ನನಗೆ, ಅದು ನಮ್ಮ ಕಡೆ ಹೀಗೆ ಮಾಡ್ತೀವಿ ಅಂತ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಬೀಟ್ರೂಟನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಈ ಥರ ಸಿಪ್ಪೆ ಎಲ್ಲ ತೆಗೆದು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ, ಇದು ತುಂಬ ಚೆನ್ನಾಗಿದೆ, ತುಂಬ ಹೆಲ್ದಿ ಅಲ್ವಾ ಫ್ರೆಂಡ್ಸ್. ಬೀಟ್ರೂಟ್ ಅಂದರೆ ಹಿಮೋಗ್ಲೋಬಿನ್ ಹೆಚ್ಚಾಗಲಿಕ್ಕೆ ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಭಾಳ ಒಳ್ಳೆಯದು ನಮಗೆ ಶರೀರಕ್ಕೆ. ಆವಾಗವಾಗ ಮಾಡ್ತಾ ಇರಬೇಕು. ಹಸಿ ಬೀಟ್ರೂಟ್ ತಿನ್ನಲ್ಲ ಅಂದಾಗ ಈ ಥರ ಚಟ್ನಿ ಮಾಡ್ಕೊಂಡು ತಿನ್ಬೋದು. ನಾನಿಲ್ಲಿ ಒಂದೂವರೆ ಕೊಬ್ಬರಿ ಅಲ್ಲ, ಒಂದು ಕೊಬ್ಬರಿಯಾಗಿ ಒಂದು ಸ್ವಲ್ಪ ಸಣ್ಣದು ಚೂರು ಇಟ್ಕೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಈ ಥರ ಹೆಚ್ಕೊಂಡಿದ್ದೀನಿ. ನೀವು ಹಸಿಕಾಯಿ ಬೇಕಾದರೂ ತೊಗೋಬೋದು. ನನಗೆ ಹಸಿಕಾಯಿ ಇರಲಿಲ್ಲ ಅಂತ ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಚಿ ಒಂದು 7-8 ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಇಲ್ಲ ಅಂದರೆ ಚೆನ್ನಾಗಾಗಲ್ಲ, ಇದಕ್ಕೆ ಬೆಳ್ಳುಳ್ಳಿ ಬೇಕಾಗುತ್ತೆ. ನನಗೆ ಸ್ವಲ್ಪ ಕೊಬ್ಬರಿ ಜಾಸ್ತಿ ಆಯಿತು ಅಂತ ಸೈಡಲ್ಲಿ ಇಟ್ಕೊಂಡೆ. ನೋಡಿ ಅಲ್ಲಿ ಬೇಯಿಸಿದ್ದು ಚೆನ್ನಾಗಿ ಅದು ಬೆಂದಿದೆ. ಅದನ್ನು ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇಳಿಸಿ ಗ್ಯಾಸಿಂದ. ಅದಾದಮೇಲೆ ಒಂದು ಬಾಣಲೆಯಲ್ಲಿ ನಾನು ಸ್ವಲ್ಪ ಹಸಿಮೆಣಸಿನಕಾಯಿ ಒಂದು 3-4 ಒಣ ಮೆಣಸಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಎಣ್ಣೆಲಿ, ಜಾಸ್ತಿ ಹಾಕೋದು ಬೇಕಾಗಲ್ಲ. ಆಮೇಲೆ 1 ಸ್ಪೂನ್ ಎಳ್ಳು ಹಾಕ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನಿಮಗೆ ಹಸಿಮೆಣಸಿನಕಾಯಿ ಅಥವಾ ಒಣಮೆಣಸಿನಕಾಯಿ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು. ಇದು ಖಾರ ಸ್ವಲ್ಪ ಜಾಸ್ತಿ ಖಾರ ಇದೆ, ಈ ರೆಡ್ ಚಿಲ್ಲಿ, ಅದಕ್ಕೆ ನಾನು ಜಾಸ್ತಿ ಹಾಕಿಲ್ಲ. ನಿಮ್ಗೆ ಯಾವ ಥರ ಖಾರ ಬೇಕು ಅದನ್ನು ಹಾಕ್ಕೋಬೋದು. ಆಮೇಲೆ ಇಲ್ಲಿ ನಾವು ಕಾಯಿನೇ ಹೆಚ್ಚಿಟ್ಕೊಂಡಿದ್ವಲ್ವ, ಒಣ ಕೊಬ್ಬರಿನ, ಆಮೇಲೆ ಬೇಯಿಸಿಟ್ಕೊಂಡಿದ್ವಲ್ಲ, ಅದು ತಣ್ಣಗಾಗಿದೆ ಬೇಯಿಸಿಟ್ಕೊಂಡಿದ್ದು. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಜಾಸ್ತಿ ಏನು ಹಾಕುವಂಥದ್ದೇ ಇಲ್ಲ. ನಮ್ಮ ಸೈಡಿಂದು ಕೆಲವೊಂದು ರೆಸಿಪಿ ಎಲ್ಲ ತುಂಬ ಸಿಂಪಲ್ಲಾಗಿರುತ್ತೆ, ಅದರಷ್ಟೇ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಬ್ಬೋಣ. ತುಂಬ ನುಣ್ಣಗೆ ನೈಸಾಗಿ ರುಬ್ಬೋಣ. ತುಂಬ ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೇನೂ ಇಲ್ಲ ಇದಕ್ಕೆ ಮಾಡೋದು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದ್ದಾಗಿದೆ. ಅದಾದಮೇಲೆ ಫ್ರೆಂಡ್ಸ್, ಒಂದು ಸ್ವಲ್ಪ ಜಾರಿಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು. ಇದು ಚಪಾತಿ ಜೊತೆ, ಪೂರಿ ಜೊತೆನೂ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಚೆನ್ನಾಗಿರುತ್ತೆ. ಹಾಗೆ ನೀವು ಯಾವುದ್ರ ಜೊತೆ ಬೇಕಾದ್ರೂ ಸೈಡ್ ಡಿಶಲ್ಲಿ ಹಾಗೆ ನಂಚ್ಕೊಳ್ಳೋಕ್ಕೂ ನೀವು ಚಟ್ನಿನ ಹಾಕ್ಕೋಬೋದು. ದೋಸೆ ಜೊತೆನೂ ತಿನ್ಬೋದು, ಭಾಳ ಚೆನ್ನಾಗಾಗುತ್ತೆ. ನಾವಂತೂ ಅವಾಗವಾಗ ಇದನ್ನು ಮಾಡ್ತಾ ಇರ್ತೀವಿ. ಮಕ್ಕಳು ಹಸಿ ಬೀಟ್ರೂಟನ್ನೆಲ್ಲ ತಿನ್ನಲ್ಲ ಅಂದಾಗ ಈ ಥರ ಮಾಡ್ಕೊಂಡು ಕೊಟ್ಟರೆ ಅವರು ತಿಂತಾರೆ, ನಮಗೂ ಇಷ್ಟ ಆಗುತ್ತೆ, ಚೆನ್ನಾಗಾಗುತ್ತೆ. ಮತ್ತು ರಕ್ತವನ್ನು ನಾವು ಹೆಚ್ಚಿಗೆ ಮಾಡ್ಕೋಬೇಕು, ಕೆಂಪು ರಕ್ತ ಕಣವನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅಂದರೆ ಈ ಥರ ಬೀಟ್ರೂಟನ್ನು ಯೂಸ್ ಮಾಡಲೇಬೇಕು. ಹಿಮೋಗ್ಲೋಬಿನ್ನಿಗೆ ಒಳ್ಳೆಯದು ಇದು, ಮತ್ತು ತುಂಬಾ ಒಳ್ಳೆಯದು ಹೆಲ್ತಿಗೆ. ಸೊ ನಾನು ಈ ಚಟ್ನಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪು ಒಂಚೂರು ಕಡಿಮೆ ಬಿತ್ತು ಅಂತ ಸ್ವಲ್ಪ ಹಾಕ್ತಾಯಿದ್ದೀನಿ, ಟೇಸ್ಟಿಗೆ ಸ್ವಲ್ಪ ಕಡಿಮೆ ಬಿದ್ದಿತ್ತು. ಮತ್ತೆ ಒಂಚೂರು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೀವು ಚಪಾತಿ ಜೊತೆ ಸರ್ವ್ ಮಾಡಿ. ನಾನಂತೂ ಚಪಾತಿ ಮತ್ತು ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.